ಒಂದು ದಟ್ಟ ಕಾಡಿನಲ್ಲಿ ಭಯಾನಕ ಸಿಂಹವು ಪ್ರತಿದಿನ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು. ಭಯಗೊಂಡ ಪ್ರಾಣಿಗಳು ಒಟ್ಟಾಗಿ ಒಂದು ಒಪ್ಪಂದ ಮಾಡಿದರು. ಪ್ರತಿದಿನ ಒಂದು ಪ್ರಾಣಿಯನ್ನು ಸಿಂಹಕ್ಕೆ ಆಹಾರವಾಗಿ ಕಳುಹಿಸುವುದಾಗಿ ತೀರ್ಮಾನಿಸಿದರು. ಒಂದು ದಿನ ಮೊಲದ ಸರದಿ ಬಂತು. ಚತುರವಾದ ಮೊಲ ಉದ್ದೇಶಪೂರ್ವಕವಾಗಿ ತಡವಾಗಿ ಸಿಂಹದ ಬಳಿಗೆ ಹೋಯಿತು. ಕೋಪಗೊಂಡ ಸಿಂಹ ತಡದ ಕಾರಣ ಕೇಳಿತು. ಮೊಲ, ಮಾರ್ಗದಲ್ಲಿ ಮತ್ತೊಂದು ಸಿಂಹ ನನ್ನನ್ನು ತಡೆದಿತು ಎಂದಿತು. ಕುತೂಹಲಗೊಂಡ ಸಿಂಹ ಮೊಲವನ್ನು ಅನುಸರಿಸಿ ಒಂದು ಬಾವಿಯ ಬಳಿಗೆ ಹೋಯಿತು. ಮೊಲ ಬಾವಿಯೊಳಗೆ ತೋರಿಸಿತು. ತನ್ನ ಪ್ರತಿಬಿಂಬವನ್ನು ನೋಡಿ ಸಿಂಹ ಕೋಪದಿಂದ ಒಳಗೆ ಹಾರಿ ಮುಳುಗಿ ಪ್ರಾಣ ಬಿಟ್ಟಿತು. ಕಾಡಿನಲ್ಲಿ ಉಳಿದ ಪ್ರಾಣಿಗಳು ತುಂಬ ಸಂತೋಷ ಪಟ್ಟವು, ಆನಂದದಿಂದ ಕುಣಿದಾಡಿದವು. ನೀತಿ: ಶಕ್ತಿಗಿಂತ ಯುಕ್ತಿ ಮೇಲು.